ಮೊಮ್ಮಗನ ಮದುವೆ ನೋಡ್ಬೇಕು ಅಂತ ಅಮ್ಮವ್ರಿಗೆ ಆಸೆ ಇತ್ತು. ಆ, ಅವ್ರಿಗೆ ಯಾವ ಆಸೆನಕ್ಕಿಂತ ಜಾಸ್ತಿ ಅಭಿವೃದ್ಧಿ ಮೇಲೆನೆ ಅವ್ರಿಗೆ ಯೋಚನೆ ಮಾಡು. 2ನೇ ಕ್ಲಾಸ್ ಓದ್ಬಿಟ್ಟು ಯಾರ ಹತ್ರ ಕೇಳಿಸ್ಕೊಳ್ಳಿಲ್ಲ, ಯಾರ ಹತ್ರ ಹೇಳಿಸ್ಕೊಳ್ಳಿಲ್ಲ. ಇವ್ರು ಹಿಂಗ್ ಮಾಡ್ರು, ನಂಗೆ ದ್ರೋಹ ಮಾಡ್ರು, ಮೋಸ ಮಾಡ್ರು, ಬೀದಿಗೆ ಬಂದು ಇದನ್ನ ಮಾಡಿದ್ರು, ಅದನ್ನ ಮಾಡ್ರು, ಏನೂ ಹೇಳಿಲ್ಲ. ಬಾಳಿದ್ರು, ನಮ್ಮನ್ನು ಬಾಳ್ಸಿದ್ರು, ತನ್ನ ಸೊಸೆಯನ್ನು ಚೆನ್ನಾಗಿ ಗಮನಿಸ್ಕೊಂಡ್ರು, ಮೊಮ್ಮಗನ್ನು ಚೆನ್ನಾಗಿ ಓದಿಸಿದ್ರು. ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಹುಡುಗ. ಸಿನಿಮಾಗೆ ಬರ್ತೀನಿ, ಬೇಡಪ್ಪ ನೀ ಕೆಲ್ಸಕ್ಕೆ ಹೋಗು, ಸಂಬಳ ತಗೋ ಅಂತ ಹೇಳಿ. ಸಂಬಳ ತಗೊಂಡು ಏನ್ ಅಮ್ಮ ಮಾಡಿಟ್ಟಿದ್ದಾನೆ ಆಸ್ತಿ ನೋಡ್ಕೊ ಕೂತ್ಕೋ. ಅದ್ರಲ್ಲೂ ಅಮ್ಮ ನನಗೆ ಎಚ್ಚರಿಕೆ ಕೊಟ್ಟೋಗಿದ್ದಾರೆ. ಒಬ್ಬನಿಗೆ ಎಷ್ಟೋ ಬೇಕು ತಿನ್ನಕ್ಕೆ, ನಿನ್ನ ಹೆಂಡತಿಗೆ ಎಷ್ಟೋ ಬೇಕು, ನಿನ್ನ ಮಗನಿಗೆ ಎಷ್ಟೋ ಬೇಕು ತಿನ್ನಕ್ಕೆ, ಉಳಿದಿದ್ದು ಹೋಗ್ತಾ ಜನಗಳಿಗೆ ನೀನು ಮಾಡ್ಲೇಬೇಕು. ನೀನ್ ಸ್ಮಶಾನಕ್ಕೆ ಹೋಗೋರಿಗೆ ನಿನ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊ, ಮಿಕ್ಕಿದೆಲ್ಲ ಜನಗಳಿಗೆ ನೀನು ಮಾಡ್ಲೇಬೇಕು. ಅರ್ಥ ಆಗ್ತಾ ಇದ್ರೆ ನಿಮ್ಗೆ? ಆಯ್ತದೆ. ಹೌದು, ನಾವೇನ್ ಹೇಳ್ತೀವೋ ಅದನ್ನ ಮಾಡಿ ತೋರಿಸ್ತೀವಿ. ಒಂದು ಬಡವರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಇದು ನಾವ್ ಯಾವ್ದು ರೀತಿಯಾದಂತಹ ಒಂದು ಉಳಿತಾಯ ಮಾಡಬೇಕು ಅಂತಂದ್ರೆ, ಇವಾಗ ಕೆಲವೊಬ್ರೆಲ್ಲಾನು ಇವಾಗ ನೀವು ಇಷ್ಟೊಂದೆಲ್ಲ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ನಾಲೆಡ್ಜ್, ಬಿಕಾಸ್ ನಿಮ್ಗಿರೋ ನಾಲೆಡ್ಜ್ ನನಗೆ 0%. ಇಲ್ಲ ಹಂಗಲ್ಲ ಅಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಬಿಕಾಸ್ ಯಾಕಂದ್ರೆ ನಿಮ್ಮ ಅನುಭವನೇ ಜಾಸ್ತಿ, ಇದೊಂದು ದೊಡ್ಡ ಪಾಠ ಅಂತಾರೆ ಜೀವನಕ್ಕೆ. ಸೊ ಬಡವರು ಹಣಕಾಸನ್ನ ಉಳಿತಾಯ ಮಾಡ್ಕೋಬೇಕು ಅಂದ್ರೆ ಏನೋ ಟಿಪ್ಸ್ ಕೊಡಬೇಕು ಅಂತ ನೀವೇನ್ ಹೇಳ್ತೀರಾ ಬಡವರು? ನನಗೆ ಕೆ ಶೀಲಾ ಅಂತ ಹೇಳ್ಬಿಟ್ಟು ABN ಆಮ್ರೋ ಬ್ಯಾಂಕ್ ಅಲ್ಲಿ ಅಮ್ಮ ಬಂದು, ಶಿ ವಾಸ್ ದ ಸೀನಿಯರ್ ಮ್ಯಾನೇಜರ್, ಇನ್ಚಾರ್ಜ್ ಆಫ್ ದ ಇದು ಮ್ಯೂಚುವಲ್ ಫಂಡ್ ಎಲ್ಲ. ಆ ಟೈಮಿಗೆನೆ ಅಮ್ಮ ಏನ್ ಮಾಡಿದ್ರು, ಒಂದು 50 lakhs ಇನ್ವೆಸ್ಟ್ ಮಾಡಿ ಅಂತ ಹೇಳ್ಬಿಟ್ರು. ವಿ ಇನ್ವೆಸ್ಟೆಡ್ 50 lakhs. 50 lakhs to 50 lakhs ಬಂದ್ಬಿಡ್ತು ನಮ್ಗೆ 2 years ಅಲ್ಲಿ. ಹೌದೌದು, ಅಷ್ಟು ಕಾಸ್ಟ್ ಮಾಡ್ತದ್ದು. ಅಂದ್ರೆ ಏನಾಗುತ್ತೆ ಅಂದ್ರೆ, ಅದು ನೀವು ಹಾಕಿದ ತಕ್ಷಣ ತೆಗಿಬಾರ್ದು ದುಡ್ಡು, ಹಾಗೆ ಬಿಟ್ಬಿಡ್ಬೇಕು. 2-3 ವರ್ಷ ಅದಕ್ಕೆ ಗ್ರೋತ್ ಆಗ್ಬೇಕು. ಪ್ರತಿ ವರ್ಷ ನೀವು ಪ್ರತಿ 3 ತಿಂಗಳು ನೀವು ಅದರ ಸ್ಟೇಟ್ಮೆಂಟ್ಸ್ ನೋಡ್ತಾ ಇರ್ಬೇಕು. ಹೊರಗಡೆ ಸುತ್ತಕ್ಕೆ ಹೋಗ್ತೀವಿ, 10 ಜನರು ಜೊತೆಲಿ ಕುತ್ಕೊಂಡು ಬೇಡ್ದಿರೋದು ಮಾತಾಡ್ತಾ ಇರ್ತೀವಿ, ಮತ್ತೊಂದು ಮಾಡ್ತಾ ಇರ್ತೀವಿ. ಇದನ್ನ ನಾವು ನಿಗಾ ಇಟ್ಟು ನೋಡ್ಬಿಟ್ರೆ ನಮ್ಮ ಹಣ ತಕ್ಕ ಮಟ್ಟಿಗೆ ಖಂಡಿತ ಅದು ಕರೆಕ್ಟಾಗಿ ಬೆಳೀತದೆ. ಆಮೇಲೆ ಇವತ್ತಿರುವಂತ ಈ ಗೊಂದಲಮಯವಾದ ವಾತಾವರಣ, ವಿನೋದ್ ರಾಜ್ ಅವ್ರಿಗೆ ಎಷ್ಟು ಜನರಿಗೆ ಕೆಲಸ ಇಲ್ದಿರ ಇದು ಮಾಡ್ತಾರೆ, ನೀವೇನ್ರಿ ಸಜೆಷನ್ ಕೊಡ್ತೀರಾ ಅವ್ರಿಗೆ? ಯಾವ್ದಾದ್ರು ಕೆಲಸ ಬಿಡಬೇಡಿ, ಕೆಲಸ ಮಾಡಿ. ಈಗ ನಾನು ಕಬ್ಬಣನೂ ಮಾರಿದ್ದೀನಿ, ಸೌದೆನೂ ಮಾರಿದ್ದೀನಿ, ಅದು ಕೆಲಸ ಅಲ್ವಾ? ಅದು ಕಳ್ತನ ಅಲ್ಲ ತಾನೆ, ಅದು ಕೆಲಸ ತಾನೆ. ಡೂ ಇಟ್. ವಾಟ್ ಇಸ್ ಯರ್ ಪ್ರಾಬ್ಲಮ್? ನಾವು ಓದ್ಬಿಟ್ಟಿದ್ದೀನಿ, ನಾನು ಅದನ್ನ ಮಾಡಲ್ಲ ಇದನ್ನ ಮಾಡಲ್ಲ. ಬಂಡವಾಳ ಹಾಕಿ ಕಬ್ಬಣದ ಮೇಲೆ, ಹೋಗ್ರಿ ಇಂಡಸ್ಟ್ರಿ ನೋಡ್ರಿ, ಏನಿದೆ ಒಳಗಡೆ ಅಂತ ನೋಡ್ರಿ. ಯಾವ ಕಂಪನಿ ಅವ್ನು ಮುಚ್ತಾ ಇದ್ದಾನೆ ಅಂದ್ರೆ, ಒಂದು ಮೋಟ್ರ್ ನೋಡ್ರಿ, ಮೋಟ್ರ್ ಒಳಗಡೆ ಕಾಪರ್ ಇರುತ್ತೆ, ಮಾತಾಡ್ರಿ, ಇದನ್ನ ಕ್ಯಾಸ್ಟನ್ನ ಏನೊಂದು ರೇಟ್ಗೆ ಹಾಕ್ರಿ, ಒಳಗಡೆ ಇರೋ ಕಾಪರ್ನ ಬಿಚ್ಚಿಸ್ರಿ, ತೂಕಕ್ಕೆ ಹಾಕ್ರಿ, ದುಡ್ಡಾಗಲ್ವಾ? ನಾವು ಕಮೆಂಟ್ ಮಾಡೋದನ್ನ ಬಿಟ್ಟು ವಿ ಹ್ಯಾವ್ ಟು ಮೇಕ್ ಅ ಲಿವಿಂಗ್, ಬದುಕಬೇಕು. ಈ ಒಂದು ಕಠೋರವಾದ ಪರಿಸ್ಥಿತಿಯಲ್ಲಿ ಬದುಕಬೇಕ್ರಿ ನಾವು. ವೇಸ್ಟ್ ಪ್ಲಾಸ್ಟಿಕ್ಗೂ ಕಾಸಿದೆ ರೀ, ನ್ಯೂಸ್ ಪೇಪರ್ಗೂ ಕಾಸಿದೆ ರೀ, ಏನ್ರಿ ಕಾಸು ಯಾವುದಕ್ಕಿಲ್ಲ ರೀ. ಆದರೆ ನಾನು ಯಾಕೆ ಅದನ್ನು ಮಾಡಬೇಕು? ನಾನು ಇನ್ನೇನು ಮಾಡ್ತೀಯಾ, ಬೇರೆ ಏನು ಮಾಡ್ತೀಯಾ? ಈ ವರ್ಡ್ಗಳನ್ನ ಹೇಳ್ತಾ ಇದ್ರೆ ನನಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಯುವರತ್ನ ಸಾಂಗ್ ಒಂದು ನೆನಪು ಬರ್ತದೆ, ಕಮೆಂಟ್ ಮಾಡೋರೆಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಮಧ್ಯದಲ್ಲಿ 1-2 ಲೈನ್ಸ್ ಬರುತ್ತೆ. ಸೊ ಅದು. ಅಂಡ್ ಕೊನೆಯದಾಗಿ ಲೀಲಾವತಿ ಅಮ್ಮನವರ ಅಭಿಮಾನಿಗಳಿಗಾಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗೆ, ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದುಡಿಮೆನೆ ದೇವ್ರು. ಆ ದುಡಿಮೆ ಮಾಡೋ ಮಟ್ಟಕ್ಕೆ ನಮ್ಮನ್ನ ಹೊತ್ತು ಹೆತ್ತು ಸಾಕಿ ಬೆಳೆಸಿ ನಿಂತಂತ ತಾಯಿಗಿನ್ನ ಮಿಗಿಲಾದ ಯಾವ ದೇವರು ಇಲ್ಲ. ಭಗವಂತ ಈ ಭೂಮಿ ಮೇಲೆ ಬಂದಿದ್ದು ಯಾರು ಕಂಡೂ ಇಲ್ಲ. ನಡೆದಾಡೋ ದೇವ್ರು ಪ್ರತಿ ಮನೆಯಲ್ಲೂ ಇದ್ದಾಳೆ, ಪ್ರತಿ ಮನೆಯಲ್ಲೂ ಇದ್ದಾಳೆ. ಅವಳೇ ನಮ್ಮ ತಾಯಿ, ಜನ್ಮ ಕೊಟ್ಟ ತಾಯಿ. ಅವಳನ್ನ ನೆನ್ಸ್ಕೊಳ್ರಿ, ಬಾಳ್ರಿ. ಆಸೆ ಪಟ್ಟ ಎಲ್ಲಾನು ನೀವು ಕಾಸಿದ್ರೆ ಕೊಡ್ಬೋದು, ತಾಯಿಯನ್ನು ಕೊಳ್ಳಕ್ಕಾಗಲ್ಲ. ನಿನ್ನ ನನ್ನ ಹೆತ್ತವ್ರು ಇಲ್ಲಿ ಯಾರೋ, ಮನೆಯಲ್ಲಿ ಬಾಳೋರ ಆ ದೇವ್ರು. ತೀರೋಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ಹಂಚ್ಕೊಂಡಿದ್ದಕ್ಕೆ ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನತೆ, ಹಾಗೆ ಲೀಲಾವತಿ ಅಮ್ಮನವರ ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು ಎಲ್ಲರೂ ನಿಮ್ ಪರವಾಗಿ ಇದ್ದೇ ಇರ್ತಾರೆ. ಅದಕ್ಕೆ ಸಾಕ್ಷಿ ದೇವರ ದರ್ಶನಕ್ಕೆ ಬರ್ತಿರುವಂತಹ ಅಭಿಮಾನಿಗಳೇ ಅಂತಾನೆ ಹೇಳ್ತೀನಿ. ನಾನು ಕಮೆಂಟ್ ಮಾಡಿದವ್ರನ್ನ ಕೂಡ ನಾನು ಬೈಯಕ್ಕೆ ಇಷ್ಟಪಡಲ್ಲ. ಅಲ್ಲ, ಅವ್ರು ನಮ್ಮನ್ನು ಹೊಗಳ್ಳಿ ಅಂತನೂ ನಾನು ಹೇಳ್ತಾ ಇಲ್ಲ. ಆದ್ರೆ ನಾನು ಹೇಳ್ತೇನೆ, ಆ ಮೂಲಕ ನೀವು ಬದುಕಕ್ಕೆ ಫಸ್ಟ್ ಯೋಚನೆ ಮಾಡ್ರಿ. ಇನ್ಸ್ಟೆಡ್ ಆಫ್ ಕಮೆಂಟಿಂಗ್, ಟ್ರೈ ಟು ಮೇಕ್ ಎ ಲಿವಿಂಗ್. ಇಟ್ಸ್ ನಾಟ್ ಕಮೆಂಟ್. ಒಂದ್ ತಿಳ್ಕೊಂಡ್ಬಿಡ್ರಿ, ಮೇಷ್ಟ್ರು ಏನೋ ಪಾಠ ಹೇಳ್ಕೊಡೆ, ನೀನ್ ಹೇಳ್ಕೊಡೋದೇ ಸರಿ ಇಲ್ಲ, ಸರಿ ಇಲ್ದಿರ ಮೇಷ್ಟ್ರಾದ್ರಪ್ಪ ಅಲ್ವಾ? ಆಮೇಲೆ ಹೌ ಡು ಯು ಕಮೆಂಟ್? ಫಸ್ಟ್ ಯು ಟ್ರೈ ಟು ಡೂ ಸಮಥಿಂಗ್. ನೀನು ಬಂದು ಆ ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೋ. ನಿನ್ನ ಅಕ್ಕನೋ, ನಿನ್ ತಂಗಿನೋ, ನಿನ್ ತಾಯಿಗೋ ಆ ತೊಂದರೆ ಬಂದಾಗ ನೀನೇನ್ ಮಾಡ್ತಾ ಇದ್ದೆ? ಬೇರೆಯವ್ರು ಕಮೆಂಟ್ ಮಾಡಿದ್ರೆ
ಅಷ್ಟೇ ಕಣೆಯ. ಅಷ್ಟೇ. ಅದರಿಂದ ಗುರುಮೂಲ, ನದಿ ಮೂಲ, ಮತ್ತೊಂದು 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 ಹುಡುಕ್ಬಾರ್ದು ಮನುಷ್ಯ ಯಾವತ್ತು. ಭಾರಿ ನೀನ್ ನ್ಯಾಯ ತಕೊಡ್ತೀಯ ಅಂದ್ರೆ ಪೆಟ್ರೋಲ್ ರೇಟ್ ಒಂದು 4-5 ರೂಪಾಯಿ ಕಮ್ಮಿ ಮಾಡಿಸು ಸಾಕು, ಆಮೇಲೆ ನೀನ್ ನೋಡ್ಕೊಳ್ಳೋಣ ನಿನ್ ಹೋಗ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.